ವಾರ್ತೆಗಳ ವಿವರ. ಸ್ನೇಹ ಯೂತ್ ಕ್ಲಬ್ ಜಪ್ಪಿನಮೊಗರು ಇದರ ಮೊದಲ ವರ್ಷದ ಕಾರ್ಯಕ್ರಮ ಆದಿಮಹೇಶ್ವರ ದೇವಸ್ಥಾನ ವಠಾರದಲ್ಲಿ ಇತ್ತೀಚೆಗೆ ನಡೆಯಿತು. ಸ್ನೇಹ ಯೂತ್ ಕ್ಲಬ್ನ ಜಪ್ಪಿನಮೊಗರು ಇದರ ಮೊದಲ ವರ್ಷದ ಕಾರ್ಯಕ್ರಮವನ್ನು ಭಾನುವಾರದಂದು ಜಪ್ಪಿನಮೊಗರು ಶ್ರೀ ಆದಿಮಯ್ಯ ದೇವಸ್ಥಾನದ ಮುಂಭಾಗ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ಸಭಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಿದರು. ಶ್ರೀ ಸರಸ್ವತಿ ಕೋಮಲಕರ ಸರೋ. ಪದಾಧಿಕಾರಿಗಳು ಅತಿಥಿಗಳನ್ನು ಸಭೆಗೆ ಸ್ವಾಗತಿಸಿದರು. ಅತಿಥಿಗಳಾದ ದಯಾನಂದ ಧರ್ಮದರ್ಶಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಜಪ್ಪಿನಮೊಗರು ಮಾತ್ರ ನಮ್ಮ ಒಂಜಾದು ಒಂಜಪ್ಪನ ಬಾಲ್ಯಕ್ಕ ನಮ್ಮ ಉಪ್ಪೋಡು ಪಂಪರಂಚನ ಒಂದು ದೇವರಡು ಸಂಕಲ್ಪ ಮನುಷ್ಯ ಜೀವನ ಪಂಪುನ ಒಂಜಿ ಅಂಗಿದ ಲೆಕ್ಕ ಅದು ಏಪ ಕೊತ್ತದು ಪೋಪುಂಡ ಶರೀರ ಏಪ ಅಂತ್ಯಾಪನೊಂದು ಕೊಂಡ್ರೆ ಸಾಧ್ಯ ಅಪಗ ನಮ್ಮ ದೇಹುಡು ಪರಮಾತ್ಮೆ ಕೊಡ್ತಿನಂಚಿನ ಆತ್ಮಡು ಆ ದೇಹವು ಸೇರಂಡ ನಮ್ಮ ಮನ್ಪುರಂಚಿನ ಪ್ರತಿ ಒಂದು ಸಂಸ್ಕೃತಿ ಸಂಸ್ಕಾರ್ಯ ಎಡ್ಡೆಡ್ಡ ಕೆಲಸ ಮಂತಂಡ ನಮ್ಮ ಪುದರ್ ಏಪಳವು ಅಳಿಯುಚಿ. ಅತಿಥಿಗಳು ಮತ್ತು ಸಂಘದ ಪದಾಧಿಕಾರಿಗಳು ತೀರಾ ಬಟ ಕುಟುಂಬಕ್ಕೆ ಧನ ಸಹಾಯ ಮಾಡಿ ಸಹಕರಿಸಿದರು. ಇಲ್ಲದ ಆಧಾರ ಸ್ತಂಭ ಯಶವಂತ ಕೊಲ್ಲಿಯ ಮೇಲೆ ಉಸ್ಮಾನ್ ಸಹದಿ ಮತ್ತು ಕಾರ್ಪೊರೇಟರ್ ಸುರೇಂದ್ರ ಹಾಗೂ ಜನಾಬ್ ಐದರ್ ಸ್ನೇಹ ಯೂತ್ ಕ್ಲಬ್ನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಮತ್ತೆ ಇಲ್ಲಿ ನಾವು ಹಲವು ಭಾಷೆ ದೇಶ ಪಂಗಡಗಳನ್ನು ಕಟ್ಟುತ್ತಾ ಇದ್ದೇವೆ. ಮಾತ್ರವಲ್ಲ ಅದಕ್ಕೋಸ್ಕರ ಕೆಲವು ಸಂದರ್ಭಗಳಲ್ಲಿ ನಾವು ಜಗಳಗಳನ್ನು ಆಡುತ್ತಾ ಇದ್ದೇವೆ. ಅದನ್ನೆಲ್ಲ ನಾವು ಬದಿಗೆ ಇಟ್ಟು ನಾವು ಪರಸ್ಪರ ಸಹೋದರರಾಗಿ ಬಾಳಬೇಕಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅಂದರೆ ಮಾಜೋಡು ಏರಿ ದುಃಖ ದುಮ್ಮ ನೋಡುಲೇರಾ ಅಕ್ಲೇನು ಗುರುತಿಸದು ಇನಿ ಈ ವೇದಿಕೆಯನ್ನು ಮೂಜ್ಜನಕ್ಕೂ ಅಕ್ಲ ಕಷ್ಟಗೂ ಸ್ಪಂದನೆ ಮಂದಿನ ನಂಚಿನ ಸ್ನೇಹ ಯೂತ್ ಕ್ಲಬ್ದ ಈ ಕೆಲಸ ಕಾರ್ಯ ಎನಿಕೆ ಮಾತ್ರ ನನ್ನ ದುಂಬುಗ್ಲ ಎಡ್ಡೆ ರೀತಿಯಲ್ಲಿ ಅವನ ಕೆಲಸ ಬಾಕಿದಕ್ಕೆಲ್ಲ ಕಣ್ಣೀರು ಒರೆಸಿ ನಂಜನ ಕೆಲಸ ಆವಡೆ ಬಂದದ್ದು ಸಂತೋಷ ಎರಡು ಕಾರಣಕ್ಕೆ ಆಗ್ತಾ ಇದೆ. ಒಂದು, ಯಾವುದೇ ಜಾತಿ ಮತ ಭೇದ ಇಲ್ಲದೆ ಈ ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ನೋಡಿ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತದೆ. ಈಗಿನ ಕಾಲ ಹೇಗಾಗಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಂದಕ್ಕೂ ಜಾತಿಯನ್ನು ಎಳೆದಾಕುವಂತಹ ಸಮಯ. ಅಂತ ಸಮಯದಲ್ಲಿ ಇಲ್ಲಿ ಯಾವುದೇ ತರದ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಸೇರಿಕೊಂಡು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕೆಲವು ತಿಂಗಳು ತುಂಬು ಈ ಜಪ್ಪಿನಮೊಗರು ಪರಿಸರಗಳು ಕೆಲವು ಜನಹಿತ ಕಾರ್ಯವನ್ನು ಮಂತೊಂದು ಇತ್ತೆ ಸುರುತ ವರ್ಷದ ಅಥವಾ ಲೇಸನ್ ಮಲ್ಪರ ಪಿತಾಡ್ತೇವೆ. ಸ್ನೇಹ ಪಂಡ ಪ್ರೀತಿ ಈ ಒಂಜಿ ಕ್ಲಬ್ದ ಜವಣಿರು ಪ್ರವೀಣ್ ಸುವರ್ಣರ್ನ ಅಂಚನೆ ಸ್ನೇಹ ಯೂತ್ ಕ್ಲಬ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅಲ್ಲಿ ಉಪಸ್ಥಿತರಿದ್ದರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ